ಭಾರತೀಯ ಗಣರಾಜ್ಯೋತ್ಸವ ಪ್ರತಿ ವರ್ಷ ಜನವರಿ 26ರಂದು ಆಚರಿಸಲಾಗುವ ದಿನಾಚರಣೆಯಾಗಿದೆ. ಭಾರತದಲ್ಲಿ ಸಂವಿಧಾನ ಜಾರಿಗೆ ಬಂದು ಭಾರತವು ಗಣರಾಜ್ಯವಾದದ್ದು ಜನವರಿ 26, 1950ರಂದು. ಇದರ ಪ್ರಯುಕ್ತ ಈ ದಿನವನ್ನ ಗಣರಾಜ್ಯೋತ್ಸವವಾಗಿ ಆಚರಿಸಲಾಗುತ್ತದೆ. ಜನವರಿ 26ರಂದು ಭಾರತದಾದ್ಯಂತ ಸರ್ಕಾರಿ ರಜಾ ದಿನವಾಗಿರುತ್ತದೆ. ಸಾಮಾನ್ಯವಾಗಿ ಪ್ರಾಥಮಿಕ ಪ್ರೌಢಶಾಲೆಗಳಲ್ಲಿ ಇದರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತದೆ. ಇದಲ್ಲದೆ ನವದೆಹಲಿಯಲ್ಲಿ ಭಾರತ ಸಶಸ್ತ್ರ ಪಡೆಗಳ ಪ್ರಭಾತ ಬೇರಿ ನಡೆಯುತ್ತದೆ ಮತ್ತು ದೇಶದೆಲ್ಲೆಡೆ ಜನರು ಹೆಮ್ಮೆಯಿಂದ ಈ ದಿನವನ್ನ ಆಚರಿಸಲಾಗುತ್ತದೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರನ್ನ ಈ ದಿನ ವಿಶೇಷವಾಗಿ ಸ್ಮರಿಸುತ್ತಾ ಗೌರವಿಸಲಾಗುತ್ತದೆ. ಅದರಂತೆ ಮಹದೇವಪುರ ಕ್ಷೇತ್ರದ ಬಿದರಹಳ್ಳಿ ಹೋಬಳಿ ಆದೂರು ಗ್ರಾಮದಲ್ಲಿ ಪ್ರಜಾವಿಮೋಚನಾ ಸಮಿತಿ ಸಾಮಾಜಿಕ ನ್ಯಾಯ ಸಂಘಟನೆ ವತಿಯಿಂದ 77ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ, ರಾಜ್ಯ ಸಂಘಟನಾಕಾರರಾದ ಆದೂರು ಕೆ. ದೇವರಾಜ್ ಪ್ರಬುದ್ಧರವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆ ಮಾಡುವ ಮೂಲಕ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಹಾಗೂ ಭಗವಾನ್ ಬುದ್ಧರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಹಿರಂಡಹಳ್ಳಿ ಎಚ್.ಆರ್. ರಮೇಶ್, ಎಚ್.ವಿ. ಸಾದಪ್ಪ, ಶ್ಯಾಮಣ್ಣ, ಚಂದ್ರಪ್ಪ, ದೊಡ್ಡಬನಹಳ್ಳಿ ಮುನಿರಾಜು, ಚಿಕ್ಕಬನಹಳ್ಳಿ ಸಿ.ಎ. ರವಿ, ಎ.ಎಂ. ವೆಂಕಟೇಶ್, ಆದೂರು ಸುಂದರಾಜ್ ಪ್ರಬುದ್ಧ, ಅರವಿಂದ್, ಮುನಿರಾಜು, ರಮೇಶ್, ಮುನಿಯಮ್ಮ, ವೆಂಕಟಮ್ಮ, ಮುನಿಯಲ್ಲಪ್ಪ, ಉಜ್ರಪ್ಪ, ಅಲ್ಸುರಮ್ಮ ಮತ್ತಿತರರು ಭಾಗವಹಿಸಿದರು. ಅಂಬೇಡ್ಕರ್ ಅವರಿಗೆ ಜಯವಾಗಲಿ. ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಯವಾಗಲಿ. ಕುವೆಂಪು ಅವರಿಗೆ ಜಯವಾಗಲಿ. ಸಾವಿತ್ರಿಬಾ ಫುಲೆ ಅವರಿಗೆ ಜಯವಾಗಲಿ. ನಮೋ ಬುದ್ಧಯ, ಜೈ ಭೀಮ್. ಪರಮ ಪೂಜ್ಯ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪಾದಕಮಲಗಳಿಗೆ ನಮಸ್ಕರಿಸುತ್ತಾ, ಏನು ಈ ದಿನ 1947ರ ಸ್ವತಂತ್ರ ಪೂರ್ವದಲ್ಲಿ ಈ ದೇಶದಲ್ಲಿ ಅಸಮಾನತೆ, ಅಸ್ಪೃಶ್ಯತೆ, ಜಾತೀಯತೆ ತಾಂಡವಾಡ್ತಾ ಇದೆ. ಈ ದೇಶದಲ್ಲಿ ಪೂರ್ವದಲ್ಲಿ ಕೂಡ ಸ್ವತಂತ್ರ 1947 ನಂತರ ಈ ದೇಶದಲ್ಲಿ ಎಲ್ಲೋ ಒಂದು ಕಡೆ ಅಸಮಾನತೆ, ಜಾತೀಯತೆ, ಶೋಷತೆ, ಅಸ್ಪೃಶ್ಯತೆ ಭಾಳ ಘೋರವಾಗಿತ್ತು ಈ ದೇಶದಲ್ಲಿ. ಆ ಸಂದರ್ಭದಲ್ಲಿ ನಮ್ಮನ್ನು ಆಡಳಿತ ಮಾಡಿದಂಥ ಬ್ರಿಟಿಷರು 200 ವರ್ಷ ಆಡಳಿತ ಮಾಡ್ತಾರೆ ಈ ದೇಶನ. ಆ ಸಂದರ್ಭದಲ್ಲಿ 1947 ಆಗಸ್ಟ್ 15ರಂದು ನಮಗೆ ಮಧ್ಯರಾತ್ರಿನಲ್ಲಿ ಸ್ವಾತಂತ್ರ್ಯ ಬರುತ್ತೆ ಈ ದೇಶಕ್ಕೆ. ಬಂದ ನಂತರ ಭಾರತ ದೇಶದಲ್ಲಿ ಮೊಟ್ಟ ಮೊದಲಾಗಿ ಜವಾಹರ್ಲಾಲ್ ನೆಹರು ಅವರು ಪ್ರಥಮ ಪ್ರಧಾನಿ ಆಗ್ತಾರೆ ಈ ದೇಶಕ್ಕೆ, ಭಾರತ ದೇಶಕ್ಕೆ. ಆ ಸಂದರ್ಭದಲ್ಲಿ ನಮ್ಮ ದೇಶಕ್ಕೆ ಒಂದು ಗಡಿ ವ್ಯವಸ್ಥೆ ಇರೋದಿಲ್ಲ, ಒಂದು ವಿದ್ಯುತ್ ದೀಪಗಳು ಇರೋದಿಲ್ಲ, ಒಂದು ಎಕನಾಮಿಕ್ ಅಭಿವೃದ್ಧಿ ಕೂಡ ಇರೋದಿಲ್ಲ, ಮತ್ತು ಆಹಾರ ಸಮಸ್ಯೆ ತಾಂಡವಾಡ್ತಾ ಇರ್ತದೆ ನಮ್ಮ ದೇಶದಲ್ಲಿ. ಆ ಸಂದರ್ಭದಲ್ಲಿ ಭಾಳ ಕಷ್ಟಕರವಾಗುತ್ತೆ. ಆ ಸಂದರ್ಭದಲ್ಲಿ ಜವಾಹರ್ಲಾಲ್ ನೆಹರು ಅವರು ಮಹಾತ್ಮ ಗಾಂಧೀಜಿಯವ್ರ ಹತ್ರ ಒಂದು ಸಂದರ್ಶನ ಮಾಡಿ ಮಾತಾಡ್ತಾರೆ. ಏನಂತ, ನಮಗೆ ಈಗ ಸ್ವಾತಂತ್ರ್ಯ ಬಂದಿದೆ, ಎಲ್ಲ ಸರಿ ಹೋಗ್ತಾ ಇದೆ, ನಮ್ಮ ದೇಶ ಅಭಿವೃದ್ಧಿ ಹೊಂದುತ್ತಾ ಇದೆ. ಈ ಸಂದರ್ಭದಲ್ಲಿ ನಮಗೆ ಎಲ್ಲ ದೇಶಕ್ಕೆ ಸಂವಿಧಾನ ಇದೆ, ನಮ್ಮ ದೇಶಕ್ಕೆ ಒಂದು ಗಟ್ಟಿಬದ್ಧವಾದಂಥ ಒಂದು ಸಂವಿಧಾನ ಬೇಕು ಅಂತೇಳಿ ಪ್ರಸ್ತಾಪ ಮಾಡಿದಾಗ, ಆಗ ಈ ದೇಶದ ಕೆಲವು ಮುಖಂಡರುಗಳೆಲ್ಲ ಆ ಸಮಯದಲ್ಲಿ ಮಧ್ಯದೇಶದಲ್ಲಿ ಒಬ್ಬರು ಸಂವಿಧಾನ ರಚನೆ ಬರೀತಾ ಇರ್ತಾರೆ. ಅವ್ರು ಯಾರಪ್ಪ ಅಂದರೆ ಸರ್ ಐಸಕ್ ಚಿರಿಕ್ ಅಂತೇಳಿ ಮಧ್ಯದೇಶದ ಏನು ಚೀನಾ, ಜಪಾನ್, ಮಲೇಷ್ಯಾ, ಇನ್ನು ಮುಂದೆ ಹಲವು ದೇಶಗಳಿಗೆ ಸಂವಿಧಾನ ಬರೀತಾ ಇರ್ತಾರೆ ಅವರು. ಆ ಸಂದರ್ಭದಲ್ಲಿ ಇವರು ಏನು ಪ್ರಧಾನಿ ಜವಾಹರ್ಲಾಲ್ ನೆಹರು ಮತ್ತು ಅವ್ರ ಟೀಮು ಅವ್ರನ್ನ ಮಧ್ಯದೇಶದಲ್ಲಿ ಭೇಟಿ ಮಾಡಿದಾಗ ಅವ್ರು ಕೇಳ್ತಾರೆ, ನಮ್ಮವ್ರು ಏನಂತ, ನಮಗೂ ಕೂಡ ನಮ್ಮ ದೇಶಕ್ಕೆ ಒಂದು ಸಂವಿಧಾನ ಬೇಕು, ನೀವು ಬರೆದುಕೊಡಿ ಅಂತ ಕೇಳ್ತಾರೆ. ಆಗ ಸರ್ ಐಸಕ್ ಚಿರಿಕ್ ಅವರು ಆಶ್ಚರ್ಯಪಡ್ತಾರೆ. ಏನಂತ, ಭಾರತ ದೇಶದಲ್ಲಿ 70-80 ಕೋಟಿ ಜನ ಇದ್ದಾರೆ, ಅಷ್ಟು ಜನ ನಾನಾ ಥರ ಭಾಷೆ, ನಾನಾ ಥರ ಧರ್ಮ, ನಾನಾ ಥರ ಉಡುಪು, ನಾನಾ ಥರ ಸಂಪ್ರದಾಯ, ನಾನಾ ಥರ ಭಾಷೆಗಳಿದೆ, ವಿಭಿನ್ನತೆ ಸಂಸ್ಕೃತಿಯಿಂದ ಕೂಡಿದಂಥ ನಿಮ್ಮ ದೇಶ ಭಾರತ ದೇಶವು, ನಾನು ಸಂವಿಧಾನ ಬರೆದುಕೊಟ್ರೂ ಕೂಡ ನಿಮಗೆ ಕೇವಲ 10 ವರ್ಷ ಮಾತ್ರ ಅದು ಸೀಮಿತ ಆಗುತ್ತೆ, ಹಾಗಾಗಿ ಅದು ನಿಲ್ಲೋದಿಲ್ಲ ನಿಮ್ಮ ದೇಶಕ್ಕೆ. ನಿಮ್ಮ ದೇಶದಲ್ಲೇ ಒಬ್ಬರು ಸಂವಿಧಾನ ಬರೆಯುವಂಥ ವ್ಯಕ್ತಿನ ಬಿಟ್ಟು ಇಲ್ಲಿ ಗಂಟ ಬಂದಿದ್ದೀರಾ ಅಂತೇಳಿ ಅವರು ಆಶ್ಚರ್ಯ ಪಡ್ತಾರೆ. ಯಾರು? ಸಂವಿಧಾನ ಮಧ್ಯದೇಶದಲ್ಲಿ ಆ ಸಂದರ್ಭದಲ್ಲಿ ಬರೀತಿರುವಂತಹ
ಸರ್ ಐಸಕ್ ಜೆನಿಕ್ ಸಾಹೇಬರು ಹೇಳ್ತಾ ಇರ್ತಾರೆ. ಹೇಳಿದಾಗ ಇವ್ರಿಗೆಲ್ಲ ಒಂದು ಕಡೆ ಮುಜುಗರ ಉಂಟಾಗಿ ಮತ್ತೆ ನಮ್ಮ ದೇಶಕ್ಕೆ ವಾಪಸ್ ಬರ್ತಾರೆ. ಏನು ಭಾರತ ತಂಡ ಹೋಗಿರ್ತದಲ್ಲ ಅಲ್ಲಿ ಸಂವಿಧಾನ ಬರೆಯೋ ಸಂದರ್ಭದಲ್ಲಿ ಒಂದು ತಂಡ ಹೋಗಿರೋ ಆ ತಂಡ ಮತ್ತೆ ವಾಪಸ್ ಬರುತ್ತೆ. ಆಗ ಭಾರತ ದೇಶದಲ್ಲಿ ಅನೇಕ ಸಮಸ್ಯೆಗಳು ಉದ್ಭವಿಸಿದ ಸಂದರ್ಭದಲ್ಲಿ ಆಗ ಜವಾಹರ್ಲಾಲ್ ನೆಹರು ಅವರು ಮಹಾತ್ಮ ಗಾಂಧೀಜಿಯನ್ನು ಭೇಟಿ ಮಾಡಿ ನಮಗೆ ತುರ್ತಾಗಿ ಒಂದು ಗಟ್ಟಿತವಾದಂಥ ಒಂದು ಗಟ್ಟಿಬದ್ಧವಾದಂಥ ಒಂದು ಸಂವಿಧಾನ ಬೇಕು ಅಂತ ಕೇಳ್ತಾರೆ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು. ಆಗ ಗಾಂಧೀಜಿಯವರು ಸಲಹೆ ಕೊಡ್ತಾರೆ ಏನಂತ, ಈ ದೇಶಕ್ಕೆ ಸಂವಿಧಾನ ಬರೋಂಥ ವ್ಯಕ್ತಿ ದೇಶ ವಿದೇಶಗಳಲ್ಲಿ ವಿದ್ಯಾಭ್ಯಾಸವನ್ನು 32 ಡಿಗ್ರಿಗಳನ್ನು ಪಡೆದುಕೊಂಡು ಬಂದಂಥ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರೇ ಸೂಕ್ತವಾದ ವ್ಯಕ್ತಿ, ಅವ್ರನ್ನ ಕಡು ರಚನೆ ಅಧ್ಯಕ್ಷರಾಗಿ ಮಾಡಿ ಅಂತ ಕೇಳಿದಾಗ ಜವಾಹರ್ಲಾಲ್ ನೆಹರು ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾಕೆ ಅಂತೇಳಿ ಸೂಕ್ತವಾದ ವ್ಯಕ್ತಿ ಅಂತ ಹೇಳ್ತೀರಾ ಅಂತ ಕೇಳಿದಾಗ ಗಾಂಧೀಜಿ ಅವರು ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಮಹಾರಾಷ್ಟ್ರದಲ್ಲಿ ಇದ್ದಂಥ ಬಾಬಾ ಸಾಹೇಬ್ ಅಂಬೇಡ್ಕರು ಈ ದೇಶದವರೇ, ಇದೇ ಮಣ್ಣಿನಲ್ಲಿ ಹುಟ್ಟಿದಂಥವ್ರು, ಇಲ್ಲೇ ಜನಿಸಿದಂಥವರು, ಇಲ್ಲಿನ ಮಣ್ಣಿನ ವ್ಯವಸ್ಥೆ ಮತ್ತು ಭಾಷೆ, ಉಡುಪು, ಸಂಸ್ಕೃತಿ ಮತ್ತು ಸಂಪ್ರದಾಯ ವಿಭಿನ್ನತೆ ಎಲ್ಲ ಏನಿದೆ ಈ ದೇಶದ ಒಂದು ಸಾಂಸ್ಕೃತಿಕ ಕಲೆಗಳೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಅವನ ಗಡು ರಚನೆ ಅಧ್ಯಕ್ಷರಾಗಿ ಮಾಡಿ ಅಂತ ಹೇಳಿ ಗಾಂಧೀಜಿಯವರು ಸಲಹೆ ಕೊಟ್ಟಾಗ ಭಾರತ ದೇಶದ ಅಂದಿನ ಕ್ಯಾಬಿನೆಟ್ಗಳು ಜವಾಹರ್ಲಾಲ್ ಪ್ರಧಾನಮಂತ್ರಿ ಮತ್ತು ಅವ್ರ ತಂಡ ಹೋಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಭೇಟಿ ಮಾಡಿ ಅವ್ರನ್ನ ಕಡು ರಚನೆ ಅಧ್ಯಕ್ಷರಾಗಿ ಮಾಡಿದಂಥ ಸಂದರ್ಭದಲ್ಲಿ ಅವರೊಂದಿಗೆ ಇನ್ನೂ 6 ಜನನ ಸೇರಿ ಟೋಟಲ್ 7 ಜನನ ಸಂವಿಧಾನ ಕಡು ರಚನೆ ಬರೆಯೋ ರೀತಿಯಲ್ಲಿ ಆಯ್ಕೆ ಮಾಡ್ತಾರೆ. ಅದರಲ್ಲಿ ಒಬ್ಬರು 7 ಜನದಲ್ಲಿ ಒಬ್ಬರು ವಿದೇಶಕ್ಕೆ ಹೋಗಿ ಸೆಟ್ಲ್ ಆಗಿಬಿಡ್ತಾರೆ, ಇನ್ನೂ ಒಬ್ಬರು ಮರಣ ಹೊಂದ್ಬಿಡ್ತಾರೆ, ಇನ್ನು ಒಬ್ಬರು ರಾಜಕೀಯದಲ್ಲಿ ತಲ್ಲೀನರಾಗ್ಬಿಡ್ತಾರೆ, ಇನ್ನು ಕೆಲವರು ಆಯಾ ಕಾರಣಗಳ ಅಂತರದಿಂದ ಅವರೆಲ್ಲ ಆಯಾ ಕೆಲಸದಲ್ಲಿ ತಣ್ಣೀರಾಗ್ಬಿಡ್ತಾರೆ. ಆಗ ಸಂವಿಧಾನ ಬರೆಯೋದು ಯಾರು ಈ ದೇಶಕ್ಕೆ? ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಬಿದ್ದಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಧೃತಿಗೆಡಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಕೋಟಿ ಜನ 70-80 ಕೋಟಿ ಇತ್ತು ಆ ಸಂದರ್ಭದಲ್ಲಿ ಭಾರತ ದೇಶದಲ್ಲಿ. ಆ ಸಂದರ್ಭದಲ್ಲಿ ಏನಂದರೆ ಒಂದು ಕಡೆ ಜಾತೀಯತೆ, ಒಂದು ಕಡೆ ಧರ್ಮತೆ, ಒಂದು ಕಡೆ ಅಸ್ಪೃಶ್ಯತೆ, ಒಂದು ಕಡೆ ಅಸಮಾನತೆ ಇರ್ತದೆ ಈ ದೇಶದಲ್ಲಿ ನಾನಾ ಥರ ಭಾಷೆ, ನಾನಾ ಥರ ಉಡುಪು, ನಾನಾ ಥರ ಸಂಸ್ಕೃತಿ, ನಾನಾ ಥರ ಬಟ್ಟೆ ಉಡುಪುಗಳು ಮತ್ತು ವಿವಿಧ ಕಲೆಗಳು, ಸಂಸ್ಕೃತಿಗಳು, ಈ ಥರ ವ್ಯವಸ್ಥೆ ಇರೋ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಗಲ ಮೇಲೆ ಬಿದ್ದಂಥ ಸಂವಿಧಾನ ಹೆಗಲ ಮೇಲೆ ಬಿದ್ದಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಧೃತಿಗೆಡಿದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 2 ವರ್ಷ 11 ತಿಂಗಳು 18 ದಿವಸ ನಿರಂತರವಾಗಿ ರಾತ್ರಿ ಹಗಲು ಕಷ್ಟಪಟ್ಟು ಈ ದೇಶಕ್ಕೆ ಸಂವಿಧಾನನ 1949 ನವೆಂಬರ್ 26ರಂದು ಅಂದಿನ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಮತ್ತು ಅಂದಿನ ರಾಷ್ಟ್ರಪತಿಯಾದಂಥ ರಾಜೇಂದ್ರ ಪ್ರಸಾದ್ ಅವರ ಒಂದು ಸಮ್ಮುಖದಲ್ಲಿ ಸಂಜೆ 5:30 ಸಮಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಈ ದೇಶಕ್ಕೆ ಹಗಲು ರಾತ್ರಿ ಬರೆದಂಥ ಸಂವಿಧಾನವನ್ನು ಅಂದಿನ ಪ್ರಧಾನಿ ಮತ್ತು ರಾಷ್ಟ್ರಪತಿ ಕೈಗಳಲ್ಲಿ ಅರ್ಪಣೆ ಮಾಡ್ತಾರೆ. ಅರ್ಪಣೆ ಮಾಡಿದ್ರು ಕೂಡ ಈ ದೇಶದಲ್ಲಿ ಸಂವಿಧಾನ ಅದನ್ನು 1 ವರ್ಷ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಸರಿ ಇದೆಯೋ ಎಲ್ಲ ಒಪ್ಪಿದ ನಂತರ ಆ ಸಂವಿಧಾನನ 1950 ಜನವರಿ 26ರಂದು ಈ ದೇಶಕ್ಕೆ ಒಂದು ಸಂವಿಧಾನ ಘೋಷಣೆ ಆಗುತ್ತೆ. ಕಾರಣ ಏನಂದರೆ ಈ ದೇಶ 548 ರಾಜ ಸಂಸ್ಥಾನಗಳಿಂದ ಕೂಡಿರುವಂಥ ದೇಶ ಆಗಿರ್ತದೆ. ಆ ಪ್ರಾಂತ್ಯವಾರು ಇದ್ದಂಥ ಆ ರಾಜ್ಯ ಗಣಗಳನ್ನೆಲ್ಲ ಸೇರಿ ಇವತ್ತು ಅದನ್ನೆಲ್ಲ ಒಟ್ಟುಗೂಡಿಸಿ ಮಾಡಿದ್ದೆ ಗಣತಂತ್ರ ದಿವಸ, ಗಣರಾಜ್ಯೋತ್ಸವ ಅಂಥೇಳಿ 1950 ಜನವರಿ 26ರಂದು ನಮಗೆಲ್ಲರಿಗೂ ಒಂದು ಗಣರಾಜ್ಯೋತ್ಸವ, ಈ ದೇಶಕ್ಕೆ ಸಂವಿಧಾನ ಬಂದಂಥ ದಿವಸ. ಹಾಗಾಗಿ ನಾವು ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ಸದಾಕಾಲ ಚಿರಋಣಿಯನ್ನು ಸಲ್ಲಿಸ್ತೀವಿ ಮತ್ತು ಅವರ ಪಾದಕಮಲಗಳಿಗೆ ನಾವು ನಮಸ್ಕರಿಸಿ ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಿ ಬರಲಿ, ದೇಶದಲ್ಲಿ ಹುಟ್ಟಿ ಬಂದು ಇಲ್ಲಿ ಏನು ಈ ಶೋಷಿತ ವರ್ಗ ಮತ್ತು ಅಸಮಾನತೆ ವಿರುದ್ಧ ಮತ್ತೊಮ್ಮೆ ಹುಟ್ಟಿ ನಮಗೆಲ್ಲ ಶಕ್ತಿ ಧಾರೆ ಏರಿರಲಿ ಅಂತೇಳಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಜರಾಮರ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್.